ಸರ್ವ ಖಾತೆಯ ಸಚಿವರು ಎಲ್ಲದಕ್ಕೂ ನಂದೆಲ್ಲಿಡ್ಲಿ ಅಂತ ಹೇಳಿ ಮೂಗು ತೂರಿಸುವ ಸಚಿವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ಒಂದು ನಾಯಿ ಕುಂಟ್ಕೊಂಡು ನಡೆದ್ರೆ ಅದರ ಬಗ್ಗೆ ಮಾತನಾಡುವಂತಹ ಸಚಿವ ಒಬ್ಬ ವ್ಯಕ್ತಿ ರೈಲ್ವೆ ಹಳಿಗೆ ತನ್ನ ತಲೆಯನ್ನು ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂದರೆ ಅದರ ಬಗ್ಗೆ ಮಾತನಾಡುವಂತಹ ಮನುಷ್ಯತ್ವವನ್ನು ಯಾಕೆ ಕಳ್ಕೊಂಡ್ರು ಅನ್ನುವಂಥದ್ದು ನನ್ನ ಪ್ರಶ್ನೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಾನು ಯಾಕ್ರಿ ರಾಜೀನಾಮೆ ಕೊಡಬೇಕು, ನನ್ನ ಹೆಸರು ಉಲ್ಲೇಖ ಇದೆ ಏನ್ರಿ ಅದರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಬಹುತೇಕ ಅವರ ಎಲ್ಲದರಲ್ಲೂ ಮೂಗು ತೂರಿಸುವಂತಹ ಕೆಲಸದ ಒತ್ತಡದಲ್ಲಿ ಸಚಿನ್ ಪಾಂಚಾಳ್ ಅವರ ಡೆತ್ ನೋಟನ್ನು ಕೋರ್ಟಿನ ಡೈರೆಕ್ಷನ್ ಪ್ರಕಾರ ಅದು ಡೈಯಿಂಗ್ ಡಿಕ್ಲರೇಷನ್, ಆ ಡೆತ್ ನೋಟನ್ನು ವ್ಯವಧಾನದಿಂದ ಓದುವಂತಹ ತಾಳ್ಮೆನೂ ಕೂಡ ಅವರಿಗೆ ಇರಲಿಕ್ಕಿಲ್ಲ. ಡೆತ್ ನೋಟ್ನಲ್ಲಿ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬಯಲಾಗಿದೆ. ಈ ಡೆತ್ ನೋಟ್ನಲ್ಲಿ ಸುಪಾರಿ ಕೊಡುವಂಥವರು ಈ ಸರ್ಕಾರದ ಮಂತ್ರಿಮಂಡಲದ ಒಳಗೆ ಇದ್ದಾರೆ ಅನ್ನೋದು ಬಹಿರಂಗ ಆಗಿದೆ. ಭ್ರಷ್ಟಾಚಾರದ ಕುರಿತಾಗಿ ಇಷ್ಟು % ಕಮಿಷನ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ದುಡ್ಡು ಹೊಂದಿಸಿದೆ, ಉಳಿದ ದುಡ್ಡಿಗೆ ಹಿಂಸೆ ಕೊಟ್ಟರು, ಜೀವ ಬೆದರಿಕೆಯನ್ನು ಹಾಕಿದರು. ಆತ ಆ ಉಳಿದ ದುಡ್ಡಿಗೆ ಜೀವ ಬೆದರಿಕೆ ಹಾಕ್ತಾನೆ ಅಂದರೆ ಬೆನ್ನಿಗೆ ಯಾರು ನಿಂತಿದ್ದು? ಮನೆಗೆ ನುಗ್ಗಿ ನನಗೆ ಬಾಕಿ ದುಡ್ಡು ಕೊಡು ಅಂತ ಹೇಳಿ ಬೆದರಿಕೆ ಹಾಕ್ತಾನೆ ಅಂದರೆ ಅವನ ಹಿಂದೆ ನಿಂತ ಸಚಿವ ಯಾರು? ಡೆತ್ ನೋಟ್ನಲ್ಲಿ ಅವರು ಬರ್ಕೊಂಡಿದ್ದಾರೆ, ಮಾನ್ಯ ಮಂತ್ರಿಗಳು ಅಂದರೆ ಇವರೇ ಪ್ರಿಯಾಂಕ್ ಖರ್ಗೆ ಅವರು ಅಂದಿನ ಸಿಇ ಇಜಾಜ್ ಹುಸೇನ್ ರವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ. ಆ ಹೇಳಿದ್ದನ್ನು ಇಟ್ಕೊಂಡೇ ಕಮಿಷನ್ನಿಗೆ ಆತ ಬೆದರಿಕೆ ಹಾಕಿದ್ದಾನೆ. ಅಂದರೆ ಇಂಡೈರೆಕ್ಟ್ ಆಗಿ ವಸೂಲಿ ಮಾಡೋದಕ್ಕೆ ಯಾರು ಆರೋಪಿ ಇದ್ದಾನೆ ಆತನ ಹಿಂದೆ ಪ್ರಿಯಾಂಕ್ ಖರ್ಗೆ ನಿಂತಿದ್ದಾರೆ ಅಂತಲೇ ಡೆತ್ ನೋಟ್ನ ಅರ್ಥ. ಈ ಮಟ್ಟದ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರಕ್ಕಾಗಿ ಆತ್ಮಹತ್ಯೆ ಆಗಿದೆ. ಆ ಆತ್ಮಹತ್ಯೆಗೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಕಾರಣ. ಡೆತ್ ನೋಟ್ನಲ್ಲೇ ಇರುವಂಥದ್ದು. ಎರಡನೇದು, ಇಡೀ ದೇಶ ಬೆಚ್ಚಿ ಬೀಳುವಂತಹ ಸುದ್ದಿ ಇದು. ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತೀರಾ? ಸುಪಾರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ? ಒಬ್ಬ ಲಿಂಗಾಯತ ಸಮುದಾಯದ ಸ್ವಾಮೀಜಿ, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಶಾಸಕ, ಇನ್ನೊಬ್ಬ ದಲಿತ ಮುಖಂಡ, ಇನ್ನೊಬ್ಬ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ. ಇವರನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದೀರಲ್ರಿ ಈ ಸರ್ಕಾರದಲ್ಲಿ. ಬಹುತೇಕ ರಾಜ್ಯ ಇದನ್ನು ಗಮನಿಸಬೇಕು. ಡೆತ್ ನೋಟ್ನಲ್ಲಿ ಅವರು ಕ್ಲಿಯರ್ ಮೆನ್ಷನ್ ಮಾಡ್ತಾರೆ, ಆಂದೋಲ್ ಸ್ವಾಮಿ, ಚಂದು ಪಾಟೀಲ್, ಮಣಿಕಂಠ್ ರಾಠೋಡ್, ಬಸವರಾಜ್ ಮತ್ತಿಮೂಡ್ ಇವರನ್ನ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ. ಅಂದರೆ ಸುಪಾರಿ ಕೊಡಲಾಗಿದೆ. ಸುಪಾರಿ ಯಾರಿಂದ ಕೊಡಲಾಗಿದೆ? ಮುಂದುವರೆದು ಹೇಳ್ತಾರೆ, ಈತ ಮತ್ತು ಈತನ ಗ್ಯಾಂಗ್ ಬೆನ್ನಿಗೆ ಮಾನ್ಯ ಮಂತ್ರಿಗಳು ಸಪೋರ್ಟ್ಗೆ ಇದ್ದಾರೆ. ಅಂದರೆ ಪ್ರಿಯಾಂಕ್ ಖರ್ಗೆ ನೇರವಾಗಿ ಸುಪಾರಿಯಲ್ಲಿ ಭಾಗವಹಿಸಿದಂತೆ ಆಗಲ್ವಾ? ಇದನ್ನು ಹಗುರವಾಗಿ ತಗೊಳ್ತೀರಾ? ಒಬ್ಬ ಸುಪಾರಿ ಕೊಡುವಂತಹ ಸಚಿವನ್ನ ಮಂತ್ರಿಮಂಡಲದಲ್ಲಿ ಹೇಗ್ರಿ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ ನೀವು? ನಾನು ಒತ್ತಾಯ ಮಾಡುವಂಥದ್ದು, ಒಂದು
ಭ್ರಷ್ಟಾಚಾರಕ್ಕಾಗಿ ಹಿಂಸೆ ಮಾಡಿ ಆತ್ಮಹತ್ಯೆಗೆ ದುಷ್ಪ್ರೇರಣೆ ಆಗಿದ್ದೀರಿ. ಅದರಲ್ಲಿ ನೇರವಾಗಿ ಸಚಿವರೇ ಭಾಗಿಯಾಗಿದ್ದೀರಿ. ಡೆತ್ ನೋಟ್ನಲ್ಲಿ ಇದೆ. ಎರಡನೇದು, ಸುಪಾರಿ ಕೊಟ್ಟಿದ್ದಕ್ಕೆ ನೀವು ಬೆನ್ನಿಗೆ ನಿಂತಿದ್ದೀರಿ ಅಂದ್ರೆ ನೀವು ಸುಪಾರಿ ಕೊಟ್ಟಿದ್ದೀರಿ ಅಂತಾನೆ ಅರ್ಥ. ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಖರ್ಗೆ ಒಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗ ಸುಪಾರಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡೋರು ಇವರು ಇರಬಾರ್ದು. ಸುಪಾರಿ ಆರೋಪ ನನ್ನ ಮೇಲೆ ಬಂದಿದೆ ಅಂದರೆ ನಾನು ತನಿಖೆ ಎದುರಿಸೋವರೆಗೆ ನಾನು ಹೊರಗಿರ್ತೀನಿ ಅಂತ ಹೇಳಿ ಸಂವಿಧಾನದ ಬಗ್ಗೆ ಮಾತನಾಡೋ ಪ್ರಿಯಾಂಕ್ ಖರ್ಗೆ ಮೊದಲು ಹೇಳಬೇಕಾಗಿತ್ತು. ಹೇಳಿದ್ದೇನು? ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ. ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ? ನಾವಿರೋದೇ ನಿಮ್ಮನ್ನು ರಾಜೀನಾಮೆ ಕೊಡಿಸೋದಕ್ಕೆ. ಎರಡನೇದಾಗಿ, ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು, ನಿಮ್ಮ ಮಗ ಸುಪಾರಿಯಲ್ಲಿ ಭಾಗವಹಿಸಿದಾರೋ ಇಲ್ಲೋ ಅಲ್ಲಿವರೆಗೆ ನೀವಾದರೂ ಬುದ್ಧಿ ಹೇಳಿ. ಇಷ್ಟು ದೊಡ್ಡ ಆರೋಪ ಇಲ್ಲಿಯವರೆಗೆ ಯಾವ ಸಚಿವರ ಮೇಲೆ ಬಂದಿಲ್ಲ. ಈ ಆರೋಪ ಮುಕ್ತ ಆಗುವವರೆಗೂ ನೀನು ಸಚಿವನಾಗಿ ಮುಂದುವರಿಬೇಡ ಅಂತ ಹೇಳಿ ನಿಮ್ಮ ಮಗನಿಗೆ ನೀವಾದರೂ ಬುದ್ಧಿ ಹೇಳಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತಾನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಹೇಳಿದರು, ಇಲ್ಲಿ ಸಂವಿಧಾನದ ಇದು ಅಂಬೇಡ್ಕರ್ ಅವರ ಸಿದ್ಧಾಂತ ನಡೆಯಲ್ಲ, ಸಿದ್ದರಾಮಯ್ಯನವರ ಸಿದ್ಧಾಂತ ನಡೀತಾ ಇದೆ ಅಂತ. ನಾನು ಹೇಳಿದ್ದಲ್ಲ, ನರೇಂದ್ರ ಸ್ವಾಮಿ ಅವರು. ನರೇಂದ್ರ ಸ್ವಾಮಿ ಅವರಿಗೆ ನಾನು ಪ್ರಶ್ನೆ ಮಾಡ್ತಾನೆ, ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ನಡೆಯಲ್ಲ ಅಂತ ಹೇಳುವಂತಹ ಧೈರ್ಯ ನಿಮಗೆ ಹೇಗೆ ಬಂತು? ಎರಡನೇದು, ಸಿದ್ದರಾಮಯ್ಯನ ಸಿದ್ಧಾಂತ ಜಾರಿಯಲ್ಲಿದೆ ಅಂತ ಹೇಳಿದ್ರಲ್ಲ, ಇದೇನಾ ನಿಮ್ಮ ಸಿದ್ದರಾಮಯ್ಯನ ಸಿದ್ಧಾಂತ? ನಮಸ್ಕಾರ.